ನಮಸ್ಕಾರ. ನಾವು ಸುಶುಪ್ತಿ ಡ್ರೀಮರ್ಸ್. ಇದು ಕನ್ನಡದ ಆನ್ಲೈನ್ ಫಿಲ್ಮ್ ಸ್ಕೂಲ್. ನಾನು ಹರೀಶ. ತುಂಬ ಜನ ನಮಗೆ ಸ್ಕ್ರಿಪ್ಟ್ ರೈಟಿಂಗ್ ಬಗ್ಗೆ ಡೌಟ್ಗಳನ್ನು ಕೇಳ್ತೀರಾ. ಅಂದರೆ ಸ್ಕ್ರಿಪ್ಟು ಬರೆಯೋದನ್ನು ಹೇಗೆ ಶುರು ಮಾಡಬೇಕು ಅಂತ ಅಂದ್ಬಿಟ್ಟು. ನೀವು ಅಕಸ್ಮಾತ್ ಸ್ಕ್ರಿಪ್ಟ್ ರೈಟಿಂಗ್ ಫಾರ್ಮೆಟ್ ಬಗ್ಗೆ ಏನಾದ್ರು ಕೇಳ್ತಾ ಇದ್ದರೆ, ನಮ್ಮ ಹಿಂದೆ ಒಂದು ವೀಡಿಯೋ ಮಾಡಿದ್ವಿ ನಾವು ಸ್ಕ್ರಿಪ್ಟ್ ರೈಟಿಂಗ್ ಫಾರ್ಮೆಟ್ ಬಗ್ಗೆನೇ. ಸೊ ಆ ವಿಡಿಯೋವನ್ನು ನೋಡಿ. ಸೊ ಬರೀ ನೀವು ಅದೇ ಸ್ಕ್ರಿಪ್ಟನ್ನು ಬರೆಯೋದು ಹೇಗೆ ಶುರು ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಡೌಟ್ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಸ್ಕ್ರಿಪ್ಟನ್ನು ಬರೆಯೋದಕ್ಕೆ ಶುರು ಮಾಡ್ತೀರಾ ಅಂತಂದರೆ ಏನು ರೂಲ್ ಅಂತ ಏನಿಲ್ಲ. ಅಂದರೆ ನಾವು ಪ್ರತಿ ವಿಡಿಯೋದಲ್ಲೂ ಅದೇ ಹೇಳೋದು, ಯಾವುದಕ್ಕೂ ರೂಲ್ ಇಲ್ಲ. ಲೈಫ್ ಅಂತ ಬಂದಾಗಲೇ ಆಗಲಿ, ಸಿನಿಮಾ ಅಂತ ಬಂದಾಗ ರೂಲ್ ಇಲ್ಲ. ಅದು ನಾವು ಹಾಕೊಂಡಿರೋ ಲಿಮಿಟೇಷನ್ಗಳಷ್ಟೇ. ಸೊ ಸಿನಿಮಾ ಅಂತ ಬಂದಾಗೂ ಅಷ್ಟೇ, ನೀವು ಸ್ಕ್ರಿಪ್ಟು ಬರೀತೀರಾ ಅಂತಂದರೆ ನೀವು ತುಂಬ ಥರ ನೀವು ಸ್ಕ್ರಿಪ್ಟನ್ನು ಬರೆಯೋದಕ್ಕೆ ಶುರು ಮಾಡ್ಬೋದು. ಈಗ ಉದಾಹರಣೆಗೆ ಅಂದ್ಕೊಳ್ಳೋಣ, ಒಂದು ಲೈನ್ ಸ್ಟೋರಿ ಇದೆ ನಿಮ್ಮ ಹತ್ರ ಅಂತಂದರೆ, ಆ ಒಂದು ಲೈನ್ ಸ್ಟೋರಿ ಮೇಲೆ ನೀವು ಸ್ಕ್ರಿಪ್ಟನ್ನು ಬರೆಯೋದಕ್ಕೆ ಶುರು ಮಾಡ್ಬೋದು. ಅಥವಾ ಈಗ ನಾವು ಬರೆದಿದ್ದು ಸೀನ್ ಮೇಲೆ, ಅಂದರೆ ನನಗೆ ಯಾವುದೋ ಒಂದು ಸೀನು ಹೊಳೀತು, ನನಗೆ ಆ ಸೀನ್ ಇಷ್ಟ ಆಗಿತ್ತು. ಸೊ ಆ ಸೀನ್ ಇಟ್ಕೊಂಡು ನಾನು ಸೀನ್ಗೆ ಸಿನಿಮಾ ಫುಲ್ ಸ್ಕ್ರಿಪ್ಟನ್ನು ಬರೆಯೋದಕ್ಕೆ ಶುರು ಮಾಡಿದೆ. ಅಂದರೆ ನಾನು ಇನ್ನೂ ಸ್ಟೋರಿ ಕೂಡ ಮಾಡ್ಕೊಂಡಿರಲಿಲ್ಲ, ಯಾವ ಥರ ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ನನಗೆ ಒಂದೇ ಒಂದು ಸೀನ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಆ ಸೀನ್ ಮೇಲೇ ನಾನು ಸ್ಕ್ರಿಪ್ಟನ್ನು ಮಾಡ್ಕೊಂಡು ಹೋದೆ. ಸೊ ನೀವು ಆ ಥರ ಕೂಡ ಮಾಡ್ಕೊಬೋದು. ಅಥವಾ ನಿಮ್ಮ ಹತ್ರ ಒಂದು ಲೈನ್ ಸ್ಟೋರಿ ಇದ್ದರೆ, ಸೊ ಆ ಸ್ಟೋರಿ ಮೇಲೆ ನೀವು ಸ್ಕ್ರಿಪ್ಟನ್ನು ಫಾರ್ಮ್ ಮಾಡ್ಕೊಂಡು ಹೋಗ್ಬೋದು. ಈಗ ನಾವು ಮೊದಲೇನು ಮಾಡ್ತಾಯಿದ್ವಿ ಅಂದರೆ, ಶಾರ್ಟ್ ಫಿಲ್ಮ್ಸ್ ಎಲ್ಲ ಬರೆಯುವಾಗ ಕ್ಲೈಮ್ಯಾಕ್ಸನ್ನು ಮೇನ್ ಇಟ್ಕೊಂಡು ಕ್ಲೈಮ್ಯಾಕ್ಸನ್ನು ಫಸ್ಟು ಮಾಡಿಕೊಂಡು ಕ್ಲೈಮ್ಯಾಕ್ಸನ್ನು ಚೆನ್ನಾಗಿ ಬಂತ ನಾವು ಅದ್ರ ಮೇಲೆ ಸ್ಕ್ರಿಪ್ಟನ್ನು ಮಾಡ್ಕೊಂಡು ಹೋಗ್ತಾಯಿದ್ವಿ. ಸೊ ನೀವು ಯಾವ ಥರ ಮಾಡ್ಕೊಳ್ಬೋದು, ರೂಲ್ ಅಂತೇನಿಲ್ಲ. ಆದರೆ ತುಂಬಾ ಪ್ರೆಷರ್ ಹಾಕ್ಕೊಂಬೇಡಿ, ತುಂಬ ಒತ್ತಡ ಹಾಕ್ಕೊಂಡು ಸ್ಟ್ರೆಸ್ ಹಾಕ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅದಕ್ಕೆ ಒಂದು ಅಭ್ಯಾಸ ಅಂತ ಬೇಕು. ಅಂದರೆ ಸ್ಕ್ರಿಪ್ಟನ್ನು ಕಂಪ್ಲೀಟಾಗಿ ಬರೆಯೋದಕ್ಕೆ ಒಂದು ಅಭ್ಯಾಸ ಅಂತ ಬೇಕಾಗುತ್ತೆ. ನಿಮ್ಗೆ ಅಭ್ಯಾಸ ಆಗೋವರೆಗೂ ನಿಮಗೆ ಶುರುನೇ ಮಾಡೋಕ್ಕಾಗ್ತಿರಲ್ಲ, ಅಥವಾ ನೀವು ಶುರು ಮಾಡಿದ್ರೂ ಸ್ವಲ್ಪ ಅದಕ್ಕೆ ನಿಂತೋಗ್ತಾ ಇರುತ್ತೆ, ಅಂದರೆ ಕಂಪ್ಲೀಟ್ ಆಗ್ತಿರಲ್ಲ. ನೀವು ಅಲ್ಲಿಗೆ ನೀವು ಹೋಪ್ಸ್ ಕಳ್ಕೊಬಾರ್ದು. ಅಂದರೆ ಅಯ್ಯೋ ನನಗೆ ಸ್ಕ್ರಿಪ್ಟ್ ಬರೆಯೋಕ್ಕೆ ಬರೋದಿಲ್ಲ, ಅಥವಾ ಅಯ್ಯೋ ಸ್ಕ್ರಿಪ್ಟ್ ಬರೆಯೋದು ಸಖತ್ ಕಷ್ಟ ಇದೆ ಅಂತ ಅಂದ್ಬಿಟ್ಟು. ಏನು ಕಷ್ಟ ಇಲ್ಲ. ನಾವು 4-5 ದಿನದಲ್ಲಿ ಇಡೀ ಸಿನಿಮಾ ಸ್ಕ್ರಿಪ್ಟ್ ಬರೆದಿದ್ದು. ಮೊದಲು ಕೂಡ ನಾನು ಹಂಗೆ ಯೋಚನೆ ಮಾಡ್ತಾಯಿದ್ದೆ, ಅಂದರೆ ಸ್ಕ್ರಿಪ್ಟ್ ಬರೀಬೇಕು ಅಂದರೆ ತಿಂಗಳಂಗಟ್ಟಲೆ ಬೇಕು, ಜನ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಆ ಥರ ಏನಿಲ್ಲ, ನೀವು ಒಬ್ಬರೇ ಕೂತ್ಕೊಂಡು ಬರಿಬೋದು. ಅದು ಅಭ್ಯಾಸ ಆಗಬೇಕಷ್ಟೇ. ಬರೆದು ಅಭ್ಯಾಸ ಆಗುತ್ತದು. ಸೊ ನೀವು ಮೊದಲನೇ ಸಲ ಬರೆದಾಗ್ಲೇ ಸ್ಕ್ರಿಪ್ಟು ಫುಲ್ ಪರ್ಫೆಕ್ಟ್ ಸ್ಕ್ರಿಪ್ಟು ಬಂದ್ಬಿಡತ್ತೆ ಅಂತಲೂ ಅಂದ್ಕೋಬೇಡಿ. ಸೊ ನೀವು ಫಸ್ಟ್ ಏನು ಮಾಡ್ತೀರಾ ಅಂದರೆ, ನಿಮಗೆ ಬರೋ ಸೀನ್ಗಳು ಎಲ್ಲನೂ, ಅಂದರೆ ನಿಮ್ಗೆ ಯಾವ ಸೀನ್ಗಳು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಎಲ್ಲವನ್ನೂ ಬರ್ಕೊಂಡು ಹೋಗ್ಬಿಡಿ ಫುಲ್ಲು. ಅದು ಅರ್ಥ ಇಲ್ಲದಿರಲಿ ಬರ್ಕೊಂಡು ಹೋಗಿ. ಆಮೇಲೆ ಅದನ್ನು ಒಂದು ಸಲ ಫುಲ್ ಆದಮೇಲೆ ಒಂದು ಸಲ ನೀವು ಅರೇಂಜ್ ಮಾಡ್ಕೊಂಡು ನೋಡಿ. ಅಂದರೆ ಇದನ್ನು ಮೇಲೆ ಹಾಕೋದು, ಕೆಳಗೆ ಹಾಕೋದು, ಆ ಕಡೆ ಈ ಕಡೆ ಹಾಕೋದು, ಹಿಂಗೆಲ್ಲ ಮಾಡಿ ನೋಡಿದಾಗ ಅದೇ ಒಂದು ಸ್ಟೋರಿ ಥರ, ಅದೇ ಒಂದು ಸಿನಿಮಾ ಆಗಿ ಫಾರ್ಮ್ ಆಗಿಬಿಟ್ಟಿರುತ್ತೆ ನಿಮಗೆ. ಯಾಕಂದರೆ ನೀವು ಒಂದು ಸಲ ಸ್ಕ್ರಿಪ್ಟ್ ಆದಮೇಲೂ ನೀವು ಇನ್ನೂ ಶೂಟಿಂಗ್ ಹೋಗೋವರೆಗೂ, ಮತ್ತು ಶೂಟಿಂಗ್ ಹೋದಾಗ ಸ್ಪಾಟಲ್ಲೂ ಕೂಡ ಸ್ಕ್ರಿಪ್ಟನ್ನು ನೀವು ರಿವೈಸ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಳೋಂತಹ ಅವಕಾಶಗಳು ಇದ್ದೇ ಇರೋದ್ರಿಂದ ನೀವು ಒಂದೇ ಸಲ ಪರ್ಫೆಕ್ಟ್ ಸ್ಕ್ರಿಪ್ಟೇ ಬರಬೇಕು ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಇವಾಗ ನೋಡಿ, ಈಗ ನಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಒಂದೇ ಒಂದು ಸೀನ್ ಯಾವುದೋ ಹೊಳೀತು, ಇಷ್ಟ ಆಯಿತು, ಅದ್ರ ಮೇಲೆ ಸ್ಕ್ರಿಪ್ಟ್ ಮಾಡ್ಕೊಂಡು ಹೋದೆ. ಸ್ಟೋರಿ ಯೋಚನೆ ಮಾಡೇ ಇರಲಿಲ್ಲ ಅಲ್ಲಿವರೆಗೂ. ಈಗ ಅದಾದಮೇಲೆ ನಾನು ಲೊಕೇಶನ್ಸ್ ನೋಡೋಕ್ಕೆ ಹೋಗಿದ್ದೆ, ಆ್ಯಕ್ಟರ್ಸನ್ನೆಲ್ಲ ಚೂಸ್ ಮಾಡಿದ್ದೀನಿ. ಬಟ್ ಸ್ಟಿಲ್ ನಾನು ಸ್ಕ್ರಿಪ್ಟ್ ಇನ್ನೂ ಫೈನಲೈಸ್ ಆಗಿಲ್ಲ. ಇನ್ನೂ ಸ್ಕ್ರಿಪ್ಟನ್ನು ನಾನು ರಿವಿಷನ್ ಮಾಡ್ತಾನೇ ಇದ್ದೀನಿ. ನಾನು ಶೂಟಿಂಗ್ ಹೋಗೋವರೆಗೂ ರಿವಿಷನ್ ಆಗ್ತಾನೆ ಇರುತ್ತೆ. ಶೂಟಿಂಗ್ ಹೋದ ಸ್ಪಾಟಲ್ಲಿ ಕೂಡ ಚೇಂಜಸ್ ಆಗ್ತಾನೆ ಇರುತ್ತೆ. ಸೊ ನೀವು ಒಂದೇ ಸಲ ಪರ್ಫೆಕ್ಟ್ ಸ್ಕ್ರಿಪ್ಟಿಗೆ ಕಾಯಕ್ಕೆ ಹೋಗ್ಬಿಡಿ. ಪರ್ಫೆಕ್ಟ್ ಸ್ಕ್ರಿಪ್ಟ್ ಅಂತ ಅಂದ್ಬಿಟ್ಟೇನು ಸಿಗಲ್ಲ ನಿಮಗೆ ಬರಿತಾ. ಎರಡನೇದು, ನೀವು ಒತ್ತಡ ಹಾಕ್ಕೋಬಾರ್ದಾಗುತ್ತೆ. ಅಂದರೆ ಈಗ ಒತ್ತಡ ಹಾಕ್ಕೊಂಡ್ರೆ ಏನಾಗುತ್ತೆ ಅಂತಂದರೆ, ಸ್ಟಕ್ ಆಗಿಬಿಡ್ತೀರಾ ಅಲ್ಲೇ. ಯಾವುದೋ ಒಂದು ಸೀನ್ ಬರೀತೀರಾ, ಅಲ್ಲೇ ಸಿಗಾಕೊಂಡ್ಬಿಡ್ತೀರಾ, ಹಂಗಾಗತ್ತೆ. ಮತ್ತು ತೀರಾ ಎಕ್ಸ್ಟ್ರಾ ಆರ್ಡಿನರಿ ಮಾಡಿಬಿಡ್ತೀನಿ ನಾನು ಅನ್ನೋ ಥರ ಸೀನ್ನ ಒಂದೇ ಸೀನಲ್ಲೇ ತಗಲಾಕೊಂಡ್ರೂ ನೀವು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಸೊ ನಿಮ್ಗೆ ಹೆಂಗೆ ಬರುತ್ತೋ ಜನರಲ್ಲಾಗೆ ನಾರ್ಮಲಾಗಿ ಬರ್ಕೊಂಡೋಗಿ, ಆಮೇಲೆ ಅದಾಗದೇ ದಾರಿ ಸಿಗುತ್ತೆ ನಿಮಗೆ. ಇನ್ನೊಂದೇನು ಅಂದರೆ, ನಿಮಗೆ ಒಬ್ಬೊಬ್ಬರೇ ಬರೆಯೋದಕ್ಕಾಗ್ತಿಲ್ಲ ಅಂದರೆ ಯಾರು ಇದ್ದು ಅವ್ರಿಗೆ ನೀವು ಡಿಕ್ಟೇಟ್ ಮಾಡಿ ಅವರು ಬರ್ಕೊಂಡು ಹೋಗಲಿ. ಸೊ ಒಂದು ಸಲ ನೀವು ಕಂಪ್ಲೀಟಾಗಿ ಬರ್ಕೊಂಡು ಹೋಗಬೇಕು. ಇವಾಗ ನಮ್ಮ ಪ್ರೋಸೆಸ್ ಹೇಳ್ತೀನಿ ನಾವು ಬರೆದಾಗ ಏನು ಮಾಡಿದ್ವಿ, ನಿಮ್ಮ ಬೇರೆ ವಿಡಿಯೋಗಳಲ್ಲಿ ಮಂಜು ಅಂತ ಏನು ನೋಡಿದ್ದೀರಲ್ಲ, ನಾನು ಡಿಕ್ಟೇಟ್ ಮಾಡ್ಕೊಂಡು ಹೋದೆ, ಅವ್ನು ಟೈಪ್ ಮಾಡ್ಕೊಂಡು ಹೋದ, ಇಂಗ್ಲೀಷಲ್ಲಿ ಟೈಪ್ ಮಾಡ್ಕೊಂಡು ಹೋದ ಎಲ್ಲವನ್ನು. ನಾವು ಅಲ್ಲಿ ಇದು ಏನೋ ಅರ್ಥ ಇದೆಯಾ ಇಲ್ವಾ ಅಂತ ಏನು ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ನಮ್ಗೆ ಅದು ಬರ್ತಾ ಹೋಯಿತು, ಅದನ್ನು ಅವನು ಟೈಪ್ ಮಾಡ್ಕೊಂಡು ಹೋದ. ನೆಕ್ಸ್ಟ್ ಡೇ ಏನು ಮಾಡಿದ್ವಿ, ಅದನ್ನೇ ಕನ್ವರ್ಟ್ ಮಾಡ್ಕೊಂಡ್ವಿ ಕನ್ನಡಕ್ಕೆ ಅಷ್ಟೇನೆ. ಸೊ ಹಂಗೆ ನೋಡಿದಾಗ ಓಕೆ, ಒಂಥರ ಸ್ಕ್ರಿಪ್ಟ್ ಅಂತ ಅನ್ಸೋದಕ್ಕೆ ಶುರು ಆಯಿತು. ಆಮೇಲೆ ಅದನ್ನು ದಿನ ಚೇಂಜ್ ಮಾಡ್ತಾನೇ ಇದ್ದೀವಿ ಅದು ಸ್ಕ್ರಿಪ್ಟನ್ನು. ಸೊ
ನಿಮ್ಗೆ ಒಂದೇ ಸಲ ಪರ್ಫೆಕ್ಟ್ ಸ್ಕ್ರಿಪ್ಟ್ ಅಂತೇನು ಬರಲ್ಲ. ಸೊ ನೀವು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಸ್ಕ್ರಿಪ್ಟು ಬರ್ತಿಲ್ಲ ಅಂತ ಅಂದ್ಬಿಟ್ಟು. ಮತ್ತು ಅಭ್ಯಾಸ ಮಾಡ್ಕೊಳ್ಳಿ. ಅಂದರೆ ನಾವು ಎಷ್ಟೊಂದು ಸಲ ಬರೆದು ಇವಾಗ ಅದು ಅರ್ಧಕ್ಕೂ ಆಗ್ತಿರಲಿಲ್ಲ, ಕಾಲು ಭಾಗನೂ ಮುಗೀತಿರಲಿಲ್ಲ. ಆ ಥರ ಆಗಿನೇ ಈಗ ಇಡೀ ಸಿನಿಮಾ ಸ್ಕ್ರಿಪ್ಟ್ ಬರೆಯೋ ಹಂತಕ್ಕೆ ಬಂದಿರೋದು. ಎಲ್ಲರೂ ಅಷ್ಟೇ, ಅಂದರೆ ಒಂದೇ ಅಟೆಂಪ್ಟಲ್ಲಿ ಯಾರೂ ಬರೆಯೋದಿಲ್ಲ. ಈಗ ನೀವು ಹಿಂದಿ ಅಂತ ತೊಗೊಂಡ್ರೆ, ಹಿಂದಿನಲ್ಲಿ ಏನು ಅಂತಂದರೆ ಈಗ ಆಲ್ಮೋಸ್ಟ್ ಫಿಲಮ್ ಮೇಕರ್ಸ್ ಆಗಿರೋರೆಲ್ಲನೂ ಮೊದಲು ಧಾರಾವಾಹಿ ಅದು ಇದ್ರಲ್ಲಿ ಬರೀತಾಯಿದ್ರು. ಅಂದರೆ ಏನು ಅಂದರೆ ಅರ್ಥ ಏನು ಅಂದರೆ ಅವಕ್ಕೆಲ್ಲ ಬರೆದು ಅಭ್ಯಾಸ ಆಗಿ ಆಮೇಲೆ ಸಿನಿಮಾ ಸ್ಕ್ರಿಪ್ಟಿಗೆ ಅಂತ ಹೋಗ್ತಾರೆ. ಸೊ ಒಂದೇ ಸಲ ಅಂತ ಬರೆಯೋದು ಆ ಥರ ಎಲ್ಲ ಆಗಲ್ಲ. ಅದು ಅಂದರೆ ತುಂಬ ಸಲ ಬರೆದು ಈಗ ಒಬ್ಬ ಕಾದಂಬರಿ ಬರೆಯೋನು ಕೂಡ ಫಸ್ಟ್ ಬರೀತಿದ್ದೆಲ್ಲ ಅವ್ನಿಗೆ ಸ್ಯಾಟಿಸ್ಫೈ ಆಗ್ತಿರಲ್ಲ. ಹಂಗಾಗಿ ಅದು ಅಭ್ಯಾಸ ಆಗಿನೇ ಆಗೋದದು. ಸೊ ನಿಮಗೂ ಹಂಗೆ ಆಗತ್ತದು. ಸೊ ಏನು ಅಂದರೆ ಬರೀತಾ ಇರಿ, ಅದು ಚೆನ್ನಾಗಿ ಬರಲಿ ಚೆನ್ನಾಗಿಲ್ಲದೆ ಇರಲಿ ಬರೀತಾನೆ ಇರಿ. ಒಂದಿನ ನೀವು ಸಿನಿಮಾ ಮಾಡೋ ಟೈಮಿಗೆ ಅದಾಗದೇ ನಿಮಗೆ ಅಷ್ಟು ನಾಲೆಜ್ ಬಂದಿರುತ್ತೆ, ಆ ಕೆಪಾಸಿಟಿ ಬಂದಿರುತ್ತೆ, ಅಂದರೆ ಸಿನಿಮಾ ಸ್ಕ್ರಿಪ್ಟ್ ಬರೆಯೋಷ್ಟು. ಸೊ ಅವತ್ತು ಬಂದಾಗ ನೀವು ಆರಾಮಾಗಿ ಸ್ಕ್ರಿಪ್ಟನ್ನು ಬರೀಬೋದು. ಅಂದರೆ ಮೊದಲನೇ ಹಂತದಲ್ಲೇ ಈಗ ನೀವು ಬರೆದಿದ್ದು ಫಸ್ಟ್ ಟೈಮೇ ಇವತ್ತು ಕುತ್ಕೊಂಡು ಬರೆದ್ರೆ ಅದೇ ಸಿನಿಮಾ ಆಗಿಬಿಡಲ್ಲ. ಯಾಕಂದ್ರೆ ಅದು ಸ್ಕ್ರಿಪ್ಟ್ ಇನ್ನೂ 10 ಸಲ 20 ಸಲ ಚೇಂಜ್ ಆಗುತ್ತದು. ಸೊ ಆ ಥರ ಇದ್ದಾಗ ನೀವು ತೀರಾ ಪರ್ಫೆಕ್ಷನಿಗೆ ಕಾಯೋ ಬದಲು ಅದು ಹೆಂಗೆ ಬರುತ್ತೋ ಹಂಗೆ ಬರೆದ್ಬಿಟ್ಟು ನೆಕ್ಸ್ಟ್ ಅದನ್ನು ಚೇಂಜಸ್ ಮಾಡ್ಕೊಂಡು ಹೋಗಿ. ಇನ್ನೂ ನಿಮಗೆ ಶೂಟಿಂಗ್ ಮಾಡೋವರೆಗೂ ಟೈಮ್ ಇರುತ್ತೆ. ಹಾಗೆ ನೀವು ಶೂಟಿಂಗಲ್ಲೂ ನಿಮ್ಗೆ ಚೇಂಜ್ ಆಗೇ ಆಗುತ್ತೆ ಆ್ಯಕ್ಚುಲಿ ಸ್ಕ್ರಿಪ್ಟದು. ಸೊ ನೀವು ಇವಾಗ ಪರ್ಫೆಕ್ಷನ್ ಅಂತ ಕೂತ್ಕೊಳ್ಳೋದು ಬೇಕಾಗೇ ಇಲ್ಲ. ಅದಾದಮೇಲೆ ಬೇರೆ ರೂಲ್ಸ್ಗಳು ಅದು ಇದು ಅಂತ ಏನೂ ಇಲ್ಲ. ಸೊ ಈಸಿ ಮಾಡ್ಕೊಳ್ಳಿ ನೀವು ಸ್ಕ್ರಿಪ್ಟ್ ಬರೆಯೋದನ್ನು. ನಿಮಗೆ ಬೇಕು ಅಂದರೆ ನಾವೇ ನಮ್ಮ ಚಾನಲಲ್ಲೇ ನಿಮಗೆ ಬೇರೆ ಸ್ಕ್ರಿಪ್ಟ್ಗಳು 1-2 ಸಿನಿಮಾ ಸ್ಕ್ರಿಪ್ಟ್ಗಳನ್ನು ಹಾಕಿದ್ದೀವಿ. ನೀವು ರೆಫರೆನ್ಸ್ಗೆ ಅಂತ ಅಂದ್ಬಿಟ್ಟು ಬೇಕಾದ್ರೆ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ನಿಮ್ಮದು ಓನ್ ನಾಲೆಜ್ ಯೂಸ್ ಮಾಡಿ ಅಷ್ಟೇ. ಯಾರಿಗೂ ಈ ಥರನೇ ಬರೀಬೇಕು ಆ ಥರನೇ ಬರೀಬೇಕು ಅಂತ ಅಂದ್ಬಿಟ್ಟು ರೂಲ್ಗಳು ಅದು ಇದು ಹಾಕೊಂಡು ಮಾಡ್ತೀರಾ ಅಂತಂದ್ರೆ ನಿಮಗೆ ಕಷ್ಟ ಆಗೋದು. ನೀವೇನಾದ್ರು ಅಕಸ್ಮಾತ್ ರೂಲ್ ಇದೆ ಈ ಥರನೇ ಬರೀಬೇಕು ಅಂದ್ಕೊಂಡ್ರೆ ನೀವು ಸ್ಟಕ್ ಆಗೋದು. ನೀವು ಆ ಥರ ಏನು ರೂಲ್ ಇಲ್ಲ ಏನಿಲ್ಲ. ಇವಾಗ ನೋಡಿ ಎಕ್ಸಾಂಪಲ್ಗೆ ಈಗ ಅಂದ್ಕೊಳ್ಳೋಣ, ಏನೋ ಜಾನಿ ಬಂದ ಅಂತ ಬರೀರಿ ಅಷ್ಟೇ. ಇಂಥ ಜಾಗ ಅಂತ ಅಂದ್ಬಿಟ್ಟು ಬರ್ಕೊಳ್ಳಿ. ನಿಮಗೆ ಈಸಿ ಆಗಲಿ, ಅದು ಬೇರೆಯವ್ರಿಗೆ ಬಿಟ್ಬಿಡಿ. ನೀವು ಯಾರು, ಯಾಕಂದರೆ ಹಾಲಿವುಡ್ ಅಲ್ಲಿ ಥರ ನೀವು ಹೋಗಿ ಸ್ಕ್ರಿಪ್ಟನ್ನು ಯಾರಿಗೂ ಬೇರೆ ಅಸೋಸಿಯೇಷನಲ್ಲಿ ಕೊಡೋದು ಆ ಥರ ಏನಿಲ್ಲ. ಇಲ್ಲಿ ನಿಮಗೆ ಅರ್ಥ ಆದರೆ ಸಾಕಾಗತ್ತೆ ಅಷ್ಟೇ. ಸೊ ಜಾಸ್ತಿ ತಲೆ ಕೆಡಿಸ್ಕೊಂಬಿಡಿ. ಸ್ಕ್ರಿಪ್ಟು ಬರೆದು ಅಭ್ಯಾಸ ಆದಮೇಲೆ ಒಳ್ಳೆ ಸ್ಕ್ರಿಪ್ಟ್ ಬರೋದು. ಅಲ್ಲಿವರೆಗೂ ನೀವು ಪ್ರಾಕ್ಟೀಸ್ ಮಾಡ್ತಾಯಿರಿ. ಒಂದಿನ ನೀವು ಚೆನ್ನಾಗಿರೋ ಸ್ಕ್ರಿಪ್ಟನ್ನ ಬರೆಯೋ ಥರ ಆಗುತ್ತೆ, ಈಸಿಯಾಗಿ ಬರೆಯೋ ಥರ ಆಗುತ್ತೆ. ಅಲ್ಲಿವರೆಗೂ ಹೋಪ್ಸ್ ಕಳ್ಕೊಂಬೇಡಿ. ಆಮೇಲೆ ಏನು ಫಸ್ಟ್ ಸಲನೇ ಬಂದೇ ಇಲ್ಲ ನನಗೆ ಅಂತ ತಲೆ ಕೆಡಿಸ್ಕೊಂಬಿಡಿ. ಮತ್ತು ಹೇಗೆ ಬರೆಯೋದು ಅಂತ ತುಂಬ ಜನ ನೀವು ಕಮೆಂಟಲ್ಲಿ ಹಾಕಿರ್ತೀರ ನಮಗೆ, ಅಂದರೆ ಸ್ಕ್ರಿಪ್ಟ್ ಹೇಗೆ ಬರೆಯೋದು ಅಂತ ಅಂದ್ಬಿಟ್ಟು. ಏನು ರೂಲ್ ಇಲ್ಲ, ಅದಕ್ಕೆ ನಿಮಗೆ ಹೇಗೆ ಬರೆಯೋದು ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಈಗ ನಮಗೆ ಈಸಿಯಾಗಿ ನಿಮ್ಗೆ ಹೇಳಬೇಕು ಅಂತ ಅನಿಸುತ್ತೆ, ಅಂದರೆ ಸ್ಕ್ರಿಪ್ಟ್ ಹೇಗೆ ಬರೆಯೋದು ಅಂತ ಅಂದ್ಬಿಟ್ಟು. ಬಟ್ ಅದು ರೂಲ್ ಏನು ಇಲ್ವಲ್ಲ, ಅದರಿಂದ ನಿಮಗೆ ಹೆಂಗೆ ಹೇಳೋದು ಅಂತಲೂ ಗೊತ್ತಾಗಲ್ಲ. ನಾವು ನಿಮ್ಗೆ ರೂಲ್ಸ್ ಕೊಡ್ಬೋದು, ಅಂದರೆ ನೋಡಿ ಹಿಂಗೆ ಇಟ್ಕೊಂಡು ಹಿಂಗೆ ಅಂತ ಅಂದ್ಬಿಟ್ಟು. ನಾವು ನಮ್ಮ ಹಿಂದೆ ವೀಡಿಯೋ ಒಂದು ಮಾಡಿದ್ದೀವಿ, ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ರೂಲ್ ಇಲ್ಲ. ಅಲ್ಲಿ ರೂಲ್ ಇಲ್ಲದೆ ಇರೋದನ್ನು ನೀವು ರೂಲ್ ಯಾಕೆ ಹಾಕೋತೀರಾ? ಸುಮ್ಮನೆ ನಿಮ್ಗೆ ಹೆಂಗೆ ಇಷ್ಟ ಹಂಗೆ ಬರ್ಕೊಂಡೋಗಿ. ಸ್ಕ್ರಿಪ್ಟು ಶೂಟಿಂಗ್ ಮಾಡೋಕ್ಕೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ. ನೀವು ಶಾರ್ಟ್ ಫಿಲಮ್ ಹೆಂಗೆ ಬರೀತೀರೋ ಹಂಗೆ ಸಿನಿಮಾ ಬರೀರಿ, ಪರವಾಗಿಲ್ಲ. ನೀವು ಶಾರ್ಟ್ ಫಿಲಮ್ಗೆ ಹೆಂಗೆ ಈಸಿಯಾಗಿ ಬರ್ಕೋತೀರಾ, ಸಿನಿಮಾಗೂ ಹಂಗೆ ಬರ್ಕೊಳ್ಳಿ. ಶೂಟ್ ಮಾಡೋಕ್ಕೆ ಹೋದಾಗ ನಿಮಗೆ ಅರ್ಥ ಆಗಬೇಕು, ನೀವು ಕರೆಕ್ಟಾಗಿ ಹೆಂಗೆ ಬೇಕಂಗೆ ಶೂಟ್ ಮಾಡಿಸ್ಕೊಳ್ಳಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಒಂದು ಕಮೆಂಟ್ ಮಾಡಿ. ನಮ್ಮ ವೀಡಿಯೋಗಳ ರೆಗ್ಯುಲರ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವೀಡಿಯೋಗಳ ಜೊತೆಗೆ ಈಗ ಬರ್ತಾ ಇರ್ತೀವಿ. ಏನಾದರೂ ಡೌಟ್ಸ್ ನಮ್ಮ ಕಮೆಂಟಲ್ಲಿ ಹಾಕಿ. ನಾವು ಸುಶಕ್ತಿ ಡ್ರೀಮರ್ಸ್, ಇದು ಕನ್ನಡದ ಆನ್ಲೈನ್ ಫಿಲ್ಮ್ ಸ್ಕೂಲ್. ನಾನು ಹರೀಶ.